ವೆಲ್ಕಮ್ ಟು ಅನುಮನೆ ಕಿಚನ್. ಇವತ್ತು ಚಿಕ್ಕ ಬರ್ತ್ಡೇ ಇತ್ತು ಅಂತೇಳಿ ನಾವು ನಂಜನಗೂಡಿಗೆ ಹೋಗೋಣ ಅಂತೇಳಿ ಹೊರಟಿದ್ವಿ. ಬಟ್ ಅದು ತುಂಬಾನೇ ಲೇಟ್ ಆಗಿತ್ತು, ಮತ್ತೆ ಮಳೆ ಬರ್ತಾ ಇತ್ತು. ಸರಿ ಅಲ್ಲಿ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತೇಳಿ ಶ್ರೀರಂಗಪಟ್ಟಣದ ಹತ್ರ ಇರೋ ನಿಮಿಷಾಂಬಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಇನ್ನು ಮಳೆ ಬರ್ತಾನೆ ಇತ್ತು ಸಣ್ಣ ಸಣ್ಣ ಹಾಗೆ. ನಾವಿಲ್ಲಿ ಎಂಟ್ರಿ ಆದ ತಕ್ಷಣ ಆರ್ಸ್ಗಳೆಲ್ಲ ಇತ್ತು. ಮಕ್ಕಳೆಲ್ಲ ಆರ್ಸಲ್ಲಿ ರೌಂಡ್ಸ್ ಹೋಗೋಣ ಅಂತ ಹೇಳ್ತಾ ಇದ್ರು. ಫಸ್ಟ್ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತೇಳಿ ನಮ್ಮ ಮನೆಯವರು ಪೂಜೆ ಸಾಮಾನು ತೊಗೊಳ್ಳೋಣ ಅಂತೇಳಿ ಚೌಕಾಸಿ ಮಾಡ್ತಾ ಇದ್ರು. ಇಲ್ಲಿ ಪಕ್ಕದಲ್ಲೇ ಈ ಥರ ಸ್ಟೋರ್ ಇತ್ತು, ನೋಡೋಣ ಅಂತೇಳಿ ಬಂದೆ. ಬಟ್ ಏನು ತೊಗೊಂಡಿಲ್ಲ, ಸುಮ್ಮನೆ ನೋಡ್ತಾ ಇದ್ದೆ. ಇದೆಲ್ಲ ತುಂಬ ಜಾಸ್ತಿ ಇರುತ್ತೆ ಅಲ್ವಾ, ಸುಮ್ಮನೆ ನೋಡಿದೆ ಅಷ್ಟೇ. ಸರಿ ಅಂತೇಳಿ ಪೂಜೆ ಮಾಡೋಣ ಅಂತೇಳಿ ಬನ್ನಿ ಅಂತ ಕರೀತಾ ಇದ್ರು. ಇದೇನೇ ನಿಮಿಷಾಂಬ ದೇವಸ್ಥಾನ. ನಾವು ಪೂಜೆ ಸಾಮಾನು ತೊಗೊಂಡು ಹೊಳೆ ಹತ್ರ ಹೋದ್ವಿ, ಕಾಲು ತೊಳ್ಕೊಂಡು ಬರೋಣ ಅಂತೇಳಿ. ನಮ್ಮ ಜೊತೆ ಇವತ್ತು ಮಿಂಚು ಅವರು, ಚಿಂಟು ಅವರು, ಸೋನು ಅವರು, ಯಶು ಅವರು ಎಲ್ಲರೂ ಬಂದಿದ್ರು. ಇವ್ರು ನಮ್ಮ ಸೋನು ಅವರು. ಸೋನನ್ನ ಚಿಕ್ಕು ಎತ್ಕೊಂಡಿದ್ದಾರೆ. ಇವ್ರು ನಮ್ಮ ಚಿಂಟು, ಇವ್ರು ನಮ್ಮ ಮಿಂಚು, ಎಲ್ಲರೂ ಬಂದಿದ್ವಿ. ವೆದರ್ ಒಂಥರ ತುಂಬಾನೇ ಚೆನ್ನಾಗಿತ್ತು. ಇನ್ನು ಮಳೆ ಬರ್ತಾ ಇದ್ರು, ಈಜೆಲ್ಲ ಮುಡ್ತಾ ಇದ್ರು ಜನಗಳೆಲ್ಲ. ನೀರೊಳಗಡೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಫುಲ್ಲು ಎಲ್ಲ ಒದ್ದೆ ಆಗಿತ್ತು, ಜಾರತ್ತೆ ಅಂತ ಹೇಳಿ ಹುಷಾರಾಗಿ ಹೋಗಿ ಅಂತ ಹೇಳಿ ಹೇಳ್ತಾ ಇದ್ರು. ಬಂದು ಮೀನೆಲ್ಲ ತುಂಬಾನೇ ಚೆನ್ನಾಗಿತ್ತೆಲ್ಲ ನೋಡ್ತಾ ಇದ್ರು. ಮಿಂಚು ಚಿಕ್ಕನ ನೀರೊಳಗಡೆ ಆಟ ಆಡಿಸ್ತೀನಿ ಕೊಡು ಅಂತೇಳಿ ಎತ್ಕೊಂಡು ಬಿಡಿಸ್ತಾ ಇದ್ಲು. ಅವಳು ಭಯ ಪಟ್ಕೋತಾ ಇದ್ಲು. ಲಾಲಿ ಇಲ್ಲ, ಲಾಲಿ ಇಲ್ಲಿ ಅವ್ರು ಅಲ್ಲಿ ಮಾಡ್ತಿದ್ದಾರೆ. ಲಾಲಿ ಈದ್ ಮುಡ್ತೀಯಪ್ಪ, ನಿಜ ನಿಜ ಬೇಡ ಬಾ ಇದ್ ಬಾ, ಜೋರಾಗಿ ಹೇಳು. ಏನು ಬೇಡ, ಮಳೆ ಬರೋಂಗಿದೆ, ಬೇಡ ಬಾ. ನೀನು ತಿನ್ಬಿಡುತ್ತೆ ಮೇಲೆ ನಿನ್ನ ಕಾಲನ್ನ ಹೆಂಗೆಲ್ಲ ಎಷ್ಟೊಂದೆಲ್ಲ ಓಡಾಡ್ತಿದೆ. ಅದೇ ಎಷ್ಟೊಂದು ದೊಡ್ಡ ಮೀನೈತೆ, ಬಾರಪ್ಪ ಹೋಗೋಣ. ಚಿಕ್ಕ ಅವ್ರ ಅಪ್ಪನ ಜೊತೆ ನೀರಲ್ಲಿ ಆಟ ಆಡ್ತಾ ಇದ್ಲು. ಅವಳು ಭಯನೇ ಪಡ್ತಾ ಇರಲಿಲ್ಲ. ಅವಳಿಗೆ ಸರಿಯಾಗಿ ನಿದ್ದೆ ಕಲ್ತಿರ್ಲಿಲ್ಲ, ಅಳ್ತಾ ಇದ್ಲು, ಸುಮ್ಮನೆ ನಾನ್ತಾ ಇದ್ಲು. ಕಣೋ ಇಲ್ಲಿ ಮುಗಿಸೋಯ್ತದೆ. ಅಲ್ಲಿ ಸ್ವಲ್ಪ ಜಾರ್ತಾ ಇತ್ತು ಅಂತೇಳಿ ಅವರಪ್ಪ ಚಿಕ್ಕನ ಎತ್ಕೊಂಡಿದ್ರು. ಎತ್ಕೊಂಡು ನೋಡ್ಕೊಂಡು ಬಂದರು. ಇಲ್ಲಿ ಚಿಂಟು ಕಾಯಿ ಕಿಚ್ತೀನಿ ಅಂತೇಳಿ ಕೆಚ್ಚುತ್ತಾ ಇದ್ದ. ಕಾಯಿ ಎಲ್ಲ ಈಚೆನೆ ಕೆಚ್ಕೊಂಡು ತೊಗೊಂಡು ಹೋಗ್ಬೇಕು, ಒಳಗಡೆ ಎಲ್ಲ ಏನೂ ಮಾಡೋಂಗಿಲ್ಲ. ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡಬೇಡಿ ಅಂತೇಳಿ ಬೋರ್ಡ್ ಹಾಕಿದ್ರು. ನಾನು ಹಂಗಾಗಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ದೇವ್ರಿಗೊಂದು ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ.
ಅಷ್ಟೊಂದು ರಶ್ ಇರಲಿಲ್ಲ, ಫ್ರೀಯಾಗೇ ಇತ್ತು. ಯಶುನು ಮಿಂಚುನೇನೋ ಬೆಡ್ಸ್ ಕಟ್ಟೋಣ ಅಂತೇಳಿ ಮಾತಾಡ್ಕೊಂಡು ಬರ್ತಾ ಇದ್ರು. ನಮ್ಮ ಲಾಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾ ಇದ್ಲು. ದೇವಸ್ಥಾನದ ಎದುರು ಕಡೆನೇ ಇಲ್ಲಿ ಮಾವಿನಕಾಯಿ ಮಾರ್ತಾ ಇದ್ರು ಅಂತೇಳಿ ಮಾವಿನಕಾಯಿ ತಗೊಳ್ಳೋಣ ಅಂತೇಳಿ ಬಂದರು. ಈ ಚಳಿಗೂ ಹುಳಿ ಮಾವಿನಕಾಯಿ ತುಂಬಾ ಚೆನ್ನಾಗಿತ್ತು. ತಗೊಂಡು ಒಂದು ಕಡೆ ಕುತ್ಕೊಂಡು ತಿನ್ನೋಣ ಅಂತೇಳಿ ಹೋಗ್ತಾ ಇದ್ವಿ. ಎಲ್ಲ ಒಂದು ಕಡೆ ಕೂತ್ಕೊಂಡ್ವಿ. ಚಿಕ್ಕುನ ಬಿಟ್ಬಿಟ್ಟು ಮಿಂಚು ಕೂರ್ಸ್ಬಿಟ್ಟು ಒಬ್ಳನ್ನೇ ಬರ್ತಾ ಇದ್ದೆ, ಬಿದ್ದುಬಿಡ್ತಾಳೆ ಅಂತ ಹೇಳ್ತಾ ಇದೆ. ಚಿಕ್ಕುನು ಚೆನ್ನಾಗಿ ತಿಂತಾ ಇಲ್ಲ, ಕೊಟ್ರೆ ಒಳ್ಳೆ ಹುಳಿ ಹೊಡಿತಾ ಇತ್ತಲ್ಲ, ಒಂಥರ ಮುಖ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ತಿಂತಾ ಇದ್ಲು. ಅವರಪ್ಪ ರೇಗಿಸ್ತಾ ಇದ್ರು. ಹಾರ್ಸ್ ರೌಂಡ್ಸ್ ಹೋಗೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಬಂದ್ರು. ಒಂದು ಹಾರ್ಸಲ್ಲಿ ಸೋನು ಮತ್ತೆ ಮಿಂಚು ಹೋದ್ರು, ಇನ್ನೊಂದರಲ್ಲಿ ಯಶು ಮತ್ತೆ ಚಿಂಟು ಹೋದ್ರು, ಇನ್ನೊಂದರಲ್ಲಿ ನಮ್ಮ ಮನೆಯವರು ಮತ್ತೆ ಮಕ್ಕಳು ಹೋದ್ರು. ನಾನು ಹೋಗಿಲ್ಲ. ಈ ಕಡೆಯಿಂದ ಕರ್ಕೊಂಡು ಹೋಗಿ ಈ ಕಡೆಯಿಂದ ಕರ್ಕೊಂಡು ಬರ್ತಾರೆ ಒಂದು ರೌಂಡು. ಅದಕ್ಕೆ ಒಂದು ಪೇರ್ಗೆ 100 ರೂಪೀಸ್ ತಗೋತಾರೆ ಒಂದು ಹಾರ್ಸ್ಗೆ. ಸೋನು ಮತ್ತೆ ಮಿಂಚು ಬರ್ತಿದ್ದಾರೆ, ಇನ್ನೊಂದ್ರಲ್ಲಿ ಮನೆಯವರು ಮತ್ತೆ ಲಾಲಿ ಬರ್ತಾಳೆ. ಚಿಕ್ಕು ಕಳ್ಸಿರ್ಲಿಲ್ಲ ಅಂತ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಫೋಟೋ ತೆಗಿತೀನಿ ನಿಲ್ಸಿ. ಇಲ್ಲ ಅವ್ರವರು ಫೋಟೋ ತೆಗಿತೀನಿ ಇರ್ರೇ, ಹೋಗ್ಬೇಡಿ. ಸ್ವಲ್ಪ ಫೋಟೋ ತಗೊಂಡು ಅಲ್ಲಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಅಲ್ಲೆಲ್ಲ ಯಶು ಸ್ವಲ್ಪ ದಿನ ಎಲ್ಲ ಅಲ್ಲೇ ಓದಿದ್ದ ಅವನು, ಹಂಗಾಗಿ ಅವನಿಗೆ ರೋಡ್ ಗೊತ್ತಿತ್ತು, ನಮಗೆ ಗೊತ್ತಿರಲಿಲ್ಲ. ಅವನು ಹೇಳ್ತಾ ಇದ್ದ ಇದೆಲ್ಲ ಹಳೆ ಬೀದಿಲೆಲ್ಲ ಫೋಟೋ ಫಿಲಮ್ದೆಲ್ಲ ಶೂಟಿಂಗ್ ಮಾಡಿಬಿಟ್ಟಾರೆ ಅಂತೇಳಿ ಹೇಳ್ತಾ ಇದ್ದ. ಅದೆಲ್ಲ ಮುಗಿಸ್ಕೊಂಡು ನಾವು ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ಹೋದ್ವಿ. ಇಲ್ಲೇ ತಾನೆ ಫಿಲಮ್ ಶೂಟಿಂಗ್ ಚಿಕ್ಕಲಾಲಿ ಇಲ್ಲಿ ನೋಡ್ಲಾ. ತಾಜ್ ಮಿನರ್, ಚಾರ್ಮಿನರು, ಅಧ್ಯಕ್ಷ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಹೋಗ್ಬೋದಿತ್ತು ಗಂಜಾಮಲ್ಲಿ. ತುಂಬಾನೇ ಚೆನ್ನಾಗಿತ್ತು. ಹಳೆ ಬೀದಿ ಎಲ್ಲ ಹಳೆ ರೋಡ್ಗಳು ತುಂಬಾನೇ ಚೆನ್ನಾಗಿತ್ತು. ಯಶು ಹೇಳ್ತಾ ಇದ್ದ ಇದು ಆ ಥರ ಇದು ಅದು ಅಂತ ಎಲ್ಲ ಹೇಳ್ತಾ ಇದ್ದ ಅವನು. ಹಂಗೆ ಸ್ಟ್ರೈಟ್ ಹೋಗ್ಬೇಕು. ಮಾಡೋದು ಸ್ಥಳ ಇದೇ ರೀ ಮಡದಿ ಸ್ಥಳ. ಇದು ಒರಿಜಿನಲ್, ಸುಮ್ಮನೆ ಹೆಸರು ಗಂಟ ಇಲ್ಲಿ ಇಲ್ಲೇ ಇದ್ದಿದ್ದಲ್ಲ ಅವನು. ಇಲ್ಲಿ ಕರ್ಕೊಂಬತ್ತೀನಿ. ಇದು ಇನ್ನು ತಿನ್ನಕ್ಕಿಲ್ಲ ಇಲ್ಲಿನ ಇಲ್ಲಿ ಏನ ಈ ಪಾರ್ಕು ಇದೇ ಫ್ರೀ ಸ್ನಾನ ಕೊಳೆಗಳು. ಇಲ್ಲಿ ಬಿಡ್ಬೇಕಿದ್ದು ದೋಸ್ತಿ, ಹೋಗಿ ಅಲ್ಲಿ ಬಿಟ್ಟವ್ರೆ. ಬನ್ನಿ ಬನ್ನಿ ಬೇಗ ದರ್ಶನ ಮಾಡ್ಕೊಂಡು ಹೋಗೋಣ. ಬೋರ್ಡ್ ಕಾಣ್ ತೋರಿಸ್ಬೇಕು. ರಂಗನಾಥ ದೇವಸ್ಥಾನ ಹತ್ರ ಬಂದ್ವಿ. ನಾವು ಇಲ್ಲೊಂದು ಸರಿಣಿ ಯಾವಾಗಲೂ ಹೋಗೇ ಇರಲಿಲ್ಲ. ಸರಿ ಹೋಗೋಣ ಅಂತೇಳಿ ಬಂದ್ವಿ. ತುಂಬಾ ರಶ್ ಇತ್ತು. ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಮನೆಯವ್ರು ಬೇಡ ಇನ್ನೊಂದು ಸರಿ ಹೋಗೋಣ ನಡಿ ಅಂತೇಳಿ ಕರ್ಕೊಂಡು ಬಂದ್ಬಿಟ್ಟು ದರ್ಶನ ಮಾಡೋಕ್ಕಾಗಿಲ್ಲ. ಸರಿ ಅಂತೇಳಿ ಹಳೆ ರೋಡು ಬ್ರಿಡ್ಜ್ ಮೇಲೆ ಹೋಗೋಣ, ಚೆನ್ನಾಗಿರುತ್ತೆ ಅದು ನೋಡೇ ಇಲ್ಲ ಅಂತೇಳಿ ಹಳೆ ಬ್ರಿಡ್ಜ್ ಮೇಲೆ ಬಂದ್ವಿ. ನಮ್ಮ ಅಶ್ವು ಹೇಳ್ತಾ ಇದ್ದ ದಾರಿನ ಈ ಥರ ಹೋಗ್ಬೇಕು ಅಂತೇಳಿ. ಮುಗಿಸ್ಕೊಂಡು ನೀವಿದು ಬರ್ತಡೇ ಕೇಕ್ ಕಟ್ ಮಾಡಬೇಕಿತ್ತು.
ಎಲ್ಲಿಂದ ಬಂದಿತ್ತು ಸೊ ಎಲ್ಲಿಂದ ಬಂದಿದ್ದೆ ಯಶು ರೇಗಿಸ್ಕೊಂಡು ಮಾತಾಡ್ಕೊ ಕೂತಿದ್ರು ಎಲ್ಲ. ನಾವು ಮುಗಿಸ್ಕೊಂಡು ಅಲ್ಲಿಂದ ಆಗಲೇ ಲೇಟ್ ಆಗ್ಬಿಟ್ಟಿತ್ತು ಅಂತೇಳಿ ಮಂಡಿಗೆ ಬಂದ್ವಿ ಚಿಕ್ಕು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ. ಅವ್ರ ಮನೆಯಿಂದ ಅಲ್ಲಿ ಆಲ್ರೆಡಿ ಪಾರ್ಟಿಯಲ್ಲಿ ಬುಕ್ ಮಾಡಿದ್ರು. ಕಾಲ್ ಮಾಡ್ತಾನೆ ಇದ್ರು, ಕಾಯ್ತಾ ಇದೀವಿ ಎಲ್ಲಿದ್ದೀರಾ ಅಂತೇಳಿ. ಕೊನೆಗೆ ನಾವು ಬಂದ್ವಿ ಮಂಡ್ಯಗೆ. ಇನ್ನೇನು ಆಗಲೇ ಟೈಮ್ ಆಗಿದೆ ಅಂತೇಳಿ ಊಟ ಮಾಡ್ಕೊಳ್ಳೋಣ ಅಂತೇಳಿ ಊಟ ಮುಗಿಸ್ಕೊಂಡು ಆಮೇಲೆ ಕೇಕ್ ಕಟ್ ಮಾಡೋಕ್ಕೆ ಅಂತೇಳಿ ಹೋದ್ವಿ. ಚಿಕ್ಕು ಎಲ್ಲ ಮಲಗ್ಬಿಟ್ಟಿದ್ರು, ಇನ್ನೇನು ಮಕ್ಕಳು ನಿದ್ದೆ ಟೈಮ್ ಆಗ್ಬಿಡುತ್ತೆ ಅಂತೇಳಿ ಫಸ್ಟೇ ಊಟ ಮಾಡೋಣ ಅಂತೇಳಿ ಫಸ್ಟೇ ಊಟ ಮಾಡ್ಕೊಂಡು ಆಮೇಲೆ ಬಂದ್ವಿ. ಪಾರ್ಟಿಯಲ್ ಹತ್ರ ಆಲ್ರೆಡಿ ಬುಕ್ ಮಾಡಿದ್ರು. ಚಿಕ್ಕದಾಗಿ ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸ್ ಎಲ್ಲ ತುಂಬಾ ಡಿಸೈನ್ ಮಾಡಿದರು. ಚಿಕ್ಕು ಮಲಗ್ಬಿಟ್ಟಿತ್ತು ಪಾಪ, ಆಲ್ರೆಡಿ ಎದ್ದೇಳಿಸ್ತಾ ಇದ್ರು ಅವರಪ್ಪ. ಪಾರ್ಟಿಯಲ್ಲಿ ಇಲ್ಲಿ ಫಿಲಮ್ ಸ್ಟಾರ್ಗಳದೆಲ್ಲ ಫೋಟೋಗಳೆಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಹಾಗೂ ಈಗ ಚಿಕ್ಕನ್ನ ಎದ್ದೇಳ್ಸಿ ಫೈನಲ್ ಆಗಿ ಕೇಕ್ ಕಟ್ ಮಾಡಿದ್ವಿ. ಅವಳಿನ್ನೂ ನಿದ್ದೆ ಗುಂಗಲ್ಲೇ ಇದ್ಲು ಪಾಪ. ನಿದ್ದೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವ್ರು ಡ್ಯಾನ್ಸ್ ಮಾಡಿ ಅಂತೇಳಿ ಮಕ್ಳು ಕೈಲೆಲ್ಲ ಡ್ಯಾನ್ಸ್ ಮಾಡಿಸ್ತಾ ಇದ್ರು. ಎಲ್ಲರೂ ಸಿಂಪಲ್ ಆಗಿ ಹಂಗೆ ಒಂದು ಸ್ಟೆಪ್ ಹಾಕಿ ಡ್ಯಾನ್ಸ್ ಎಲ್ಲ ಮುಗಿಸಿದ್ರು. ಹೆಂಗು ಊಟ ಎಲ್ಲ ಆಗಿತ್ತಲ್ಲ, ಲೇಟ್ ಆದ್ರೆ ಪರವಾಗಿಲ್ಲ ಅಂತೇಳಿ ಅಲ್ಲೇ ಕೂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಿಧಾನಕ್ಕೆ ಎಲ್ಲರೂ ಅವ್ರವ್ರ ಮನೆ ಕಡೆ ಹೊರಟ್ರು. ಇದಾಗಿತ್ತು ಚಿಕ್ಕ ಬರ್ತ್ಡೇ ವಿಡಿಯೋ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ಟ್ ಇದಾಯ್ತು. ಲಾಸ್ಟ್